ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಮನುಷ್ಯನ ಬಹುದೊಡ್ಡ ಕನಸೊಂದು ನನಸಾಗಿದೆ. ಮಂಗಳನ ಅಂಗಳಕ್ಕಿಳಿದು ಅಲ್ಲಿ ಏನೇನಿದೆ ಅನ್ನೋದನ್ನ ಇಣುಕಿ ನೋಡಬೇಕು ಅನ್ನೋ 6 ದಶಕಗಳ ಆಸೆಗೆ ಈಗ ರೆಕ್ಕೆ ಪುಕ್ಕಗಳು ಬಂದಿವೆ. ಯಾವಾಗ ಮಾನವ ಚಂದ್ರನನ್ನು ಮುಟ್ಟಿದ್ನೋ ಅವತ್ತಿನಿಂದಲೂ ನಮ್ಮ ಸೌರಮಂಡಲದಲ್ಲಿನ ಇನ್ನಿತರ ಗ್ರಹಗಳ ಬಗ್ಗೆ ಕೂಡ ಮನುಷ್ಯನಲ್ಲಿ ಕುತೂಹಲಗಳು ದುಪ್ಪಟ್ಟಾಗ್ತಾ ಇದ್ವು. ಈ ಕುತೂಹಲವನ್ನ ತಣಿಸುವ ನಿಟ್ಟಲ್ಲಿ ಈಗ ಮೊದಲ ಸುತ್ತಿನ ಯಶಸ್ಸು ಸಿಕ್ಕಿದೆ. ನಾಸಾ ಮತ್ತೊಮ್ಮೆ ಮಹತ್ತರವಾದ ಸಾಧನೆಯನ್ನ ಮಾಡಿದ್ದು ಈ ಬಾರಿ ಯಶಸ್ವಿಯಾಗಿ ತನ್ನ ಪರ್ಸೆವರೆನ್ಸ್ ರೋವರ್ ಅನ್ನ ಮಂಗಳದಲ್ಲಿ ಇಳಿಸಿದೆ. ಅಂದಹಾಗೆ ಈ ಪರ್ಸೆವರೆನ್ಸ್ ಅಂದ್ರೆ ದೃಢ ಹಾಗೂ ನಿರಂತರ ಪ್ರಯತ್ನ ಅಂತ ಅರ್ಥ. ನಾಸಾ ತನ್ನ ಕಠಿಣ ಹಾಗೂ ನಿರಂತರ ಪ್ರಯತ್ನದಲ್ಲಿ ಯಶಸ್ವಿಯಾಗಿರೋದ್ರಿಂದ ಮಂಗಳನ ಅಂಗಳದ ಮತ್ತಷ್ಟು ರಹಸ್ಯಗಳು ಇನ್ನು ಮುಂದೆ ಬಯಲಾಗೋದಕ್ಕೆ ಶುರುವಾಗುತ್ವಾ ಅನ್ನೋ ಕುತೂಹಲ ಕೂಡ ಉಂಟಾಗ್ತಾ ಇದೆ. ಹಾಗಾದ್ರೆ ಏನಿದು ಮಂಗಳಯಾನ? ನಾಸಾ ಈ ಯಾನಕ್ಕೆ ಸವೆಸಿದ ಹಾದಿ ಎಂಥದ್ದು? ಮಂಗಳನನ್ನ ತಲುಪಿರುವ ರೋವರ್ ಏನೆಲ್ಲ ಕೆಲಸಗಳನ್ನ ಮಾಡಲಿದೆ ಅನ್ನೋದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಇಲ್ಲಿ ನೋಡೋಣ. ಸ್ನೇಹಿತರೆ, ಅದು ಫೆಬ್ರವರಿ 18 ಗುರುವಾರ, ಸಮಯ 3:52. ಇಡೀ ಅಮೆರಿಕಾದ ಜನ ಅತ್ಯಂತ ಕುತೂಹಲದಿಂದ ಅಲ್ಲಿ ಏನಾಗುತ್ತೆ ಅಂತ ಕಾಯ್ತಾ ಇದ್ರು. ಹೇಗೆ ಚಂದ್ರಯಾನದ ಸಮಯದಲ್ಲಿ ಇಸ್ರೋದ ಸಾಧನೆಯನ್ನ ನೋಡೋದಕ್ಕೆ ಭಾರತೀಯರೆಲ್ಲ ಕಾಯ್ತಾ ಇದ್ವೋ ಅದೇ ಥರ ಅಮೆರಿಕಾದ ಜನ ಕೂಡ ಅಲ್ಲಿ ಕುತೂಹಲ ಭರಿತರಾಗಿದ್ರು. ಅವರಷ್ಟೇ ಅಲ್ಲ, ಇಡೀ ವಿಶ್ವದ ಸಂಶೋಧಕರು, ವಿಜ್ಞಾನಿಗಳು, ಬಾಹ್ಯಾಕಾಶಯಾನಿಗಳು, ಖಗೋಳಶಾಸ್ತ್ರಜ್ಞರೆಲ್ಲ ಆ ಸಮಯಕ್ಕಾಗಿ ಕಾದು ಕೂತಿದ್ರು. ಹೀಗೆ ಕೋಟ್ಯಂತರ ಮಂದಿ ಕಾಯ್ತಾ ಇದ್ದ ಸಮಯ ಬಂದೇ ಬಿಡ್ತು. ಮಂಗಳನ ಅಂಗಳಕ್ಕೆ ಇಳಿಯೋದಕ್ಕೆ ಒಂದು ದಿನ ಸತಾಯಿಸಿದ್ದ ಪರ್ಸೆವರೆನ್ಸ್ ರೋವರ್ ಕಡೆಗೂ ಅತ್ಯಂತ ನಾಜೂಕಾಗಿ ಮಂಗಳನ ಅಂಗಳಕ್ಕೆ ಇಳಿದು ಬಿಡ್ತು. ಅಲ್ಲಿ ನಾಸಾದ ಹರ್ಷಕ್ಕೆ ಪಾರವೇ ಇರಲಿಲ್ಲ. ಹೌದು, ನಾಸಾ ಮಂಗಳ ಗ್ರಹದಲ್ಲಿನ ಹೆಚ್ಚಿನ ಸಂಶೋಧನೆಗಾಗಿ ಕಳೆದ ವರ್ಷ ಜುಲೈ 30ನೇ ತಾರೀಕು ಪರ್ಸೆವರೆನ್ಸ್ ರೋವರ್ ಅನ್ನ ನಭಕ್ಕೆ ಚಿಮ್ಮಿಸಿತು. ಫ್ಲೋರಿಡಾದ ಕೇಪ್ ಕ್ಯಾನವೆರಲ್ನಿಂದ ಹಾರಿದ್ದ ಪರ್ಸೆವರೆನ್ಸ್ ಸುಮಾರು 292 ಮಿಲಿಯನ್ ಮೈಲಿಗಳನ್ನ ಸಾಗಬೇಕಿತ್ತು. ಆ ರೋವರ್ ಅನ್ನ ಹೊತ್ತ ನೌಕೆ 12,000 ಮೈಲಿಗಳ ವೇಗದಲ್ಲಿ ಚಲಿಸಿದ್ರಿಂದ ಈಗ ಅದು ಮಂಗಳನಲ್ಲಿ ಲ್ಯಾಂಡ್ ಆಗೋದಕ್ಕೆ ಸಾಧ್ಯ ಆಗಿದೆ. ಅದು ಕೂಡ ರೋವರ್ ಎಲ್ಲಿ ಲ್ಯಾಂಡ್ ಆಗಬೇಕು ಅಂತ ನಾಸಾ ಬಯಸಿತ್ತೋ ಅದೇ ಜಾಗದಲ್ಲಿ, ಅಂದ್ರೆ ಮಂಗಳನಲ್ಲಿದ್ದ ಸರೋವರ ಒಂದರಲ್ಲಿ ರೋವರ್ ಇಳಿದಿದೆ. ಆ ಸರೋವರವನ್ನ ನಾಸಾ ಮಾರ್ಟಿನ್ ಲೇಕ್ ಬೆಡ್ ಅಂತ ಗುರುತಿಸುತ್ತೆ. ಒಂದು ಕಾಲದಲ್ಲಿ ಇಲ್ಲಿ ಸರೋವರ ಆಯಿತು, ಆದರೆ ಈಗ ಅದು ಸಂಪೂರ್ಣ ಬರಿದಾಗಿದೆ ಅನ್ನೋದನ್ನ ನಾಸಾದ ವಿಜ್ಞಾನಿಗಳು ಪತ್ತೆ ಹಚ್ಚಿದ್ದಾರೆ. ಹಾಗಾಗಿನೇ ಈ ಜಾಗದಲ್ಲಿ ಹುಡುಕಿದ್ರೆ ಮಂಗಳನಲ್ಲಿನ ಜೀವ ವೈವಿಧ್ಯದ ಬಗ್ಗೆ ಸುಳಿವು ಸಿಗಬಹುದು ಅನ್ನೋದು ನಾಸಾದ ವಿಜ್ಞಾನಿಗಳ ಲೆಕ್ಕಾಚಾರ. ಹೀಗಾಗಿ ಅಲ್ಲಿಂದಲೇ ರೋವರ್ ತನ್ನ ಕೆಲಸವನ್ನ ಆರಂಭ ಮಾಡುತ್ತೆ. ಇನ್ನು ಈ ಪರ್ಸೆವರೆನ್ಸ್ ರೋವರ್ ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂದ್ರೆ, ಮಾರ್ಟಿನ್ ಲೇಕ್ ನ ಬಂಡೆಗಳನ್ನ ಕೊರೆದು ಅಲ್ಲಿನ ಒಂದಷ್ಟು ಸ್ಯಾಂಪಲ್ಗಳನ್ನ ಇದು ಸಂಗ್ರಹ ಮಾಡುತ್ತೆ. ಆ ನಂತರದಲ್ಲಿ ಆ ಸ್ಯಾಂಪಲ್ಗಳನ್ನ ಪರೀಕ್ಷೆಗೆ ಒಳಪಡಿಸಲಾಗುತ್ತೆ. ಅಲ್ಲಿ ಆ ಕಲ್ಲುಗಳಲ್ಲಿ ಯಾವುದಾದ್ರೂ ಪುರಾತನ ಜೀವಿಯ ಪಳೆಯುಳಿಕೆಗಳು ಸಿಗುತ್ವಾ ಅನ್ನೋದನ್ನ ಪತ್ತೆ ಮಾಡಲಾಗುತ್ತೆ. ಒಂದ್ ವೇಳೆ ಆ ಪರೀಕ್ಷೆಯಲ್ಲೇನಾದ್ರೂ ಮಂಗಳನಲ್ಲಿ ಜೀವ ವೈವಿಧ್ಯ ಇತ್ತು ಅನ್ನೋದು ಪತ್ತೆ ಆದ್ರೆ ನಮ್ಮ ಗ್ಯಾಲಾಕ್ಸಿಯಲ್ಲಿನ ಜೀವ ವೈವಿಧ್ಯವನ್ನ ಹೊಂದಿದ್ದ 2ನೇ ಗ್ರಹ ಅನ್ನೋ ಕೀರ್ತಿಗೆ ಮಂಗಳ ಪಾತ್ರ ಆಗುತ್ತೆ. ಇದರ ಜೊತೆಗೆ ಮಂಗಳನ ವಾತಾವರಣದಲ್ಲಿನ ಅನಿಲಗಳು, ಅಲ್ಲಿ ಮಾನವನ ವಾಸಕ್ಕೆ ಯೋಗ್ಯವಾದ ವಾತಾವರಣ ಇದೆಯಾ, ಅಲ್ಲಿ ಆಮ್ಲಜನಕ ಇದೆಯಾ ಅಂತೆಲ್ಲ ರೋವರ್ ಪರೀಕ್ಷೆಗಳನ್ನು ನಡೆಸುತ್ತೆ. ಇನ್ನು ಈ ರೋವರ್ ಜೊತೆ ಕಳುಹಿಸಲಾಗಿರುವ ಹೆಲಿಕಾಪ್ಟರ್ನ ಮಿನಿಯೇಚರ್ ಒಂದು ಮಂಗಳನ ಅಂಗಳದ ಸರ್ವೆ ನಡೆಸುತ್ತೆ. ಆ ಹೆಲಿಕಾಪ್ಟರ್ ಏರ್ ಸರ್ವೆಲೆನ್ಸ್ ನಡೆಸೋದ್ರ ಮೂಲಕ ಈ ಗ್ರಹದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನಾಸಾಗೆ ಕಳುಹಿಸಿಕೊಡುತ್ತೆ. ಅದು 1.8 kg ತೂಕ ಇದ್ದು, ನಾವು ಡ್ರೋನ್ಗಳನ್ನು ನೋಡ್ತೀವಲ್ಲ ಆ ರೀತಿ ಇದೆ. ಸೊ 6 ದಶಕಗಳಿಂದ ಕಾದಿದ್ದ ಸಮಯ ಈಗ ಬಂದಿದ್ದು ಮಂಗಳನ ರಹಸ್ಯ ಬಯಲಾಗುವ ಸಾಧ್ಯತೆ ಇದೆ ಅಂತ ವಿಜ್ಞಾನಿಗಳು ಆಶಾಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಈಗಾಗಲೇ ಸಾಕಷ್ಟು ಬಾರಿ ಮಂಗಳನ ಅಂಗಳದ ಬಗ್ಗೆ ಮಾಹಿತಿ ಕಲೆ ಹಾಕೋದಕ್ಕೆ ಪ್ರಯತ್ನ ಪಟ್ಟಿದ್ರೂ ಕೂಡ ನಾಸಾ ಕೆಲವೊಮ್ಮೆ ಯಶಸ್ಸನ್ನು ಗಳಿಸಿತ್ತು, ಮತ್ತೆ ಕೆಲವು ಬಾರಿ ವಿಫಲ ಪ್ರಯತ್ನಗಳನ್ನು ಕೂಡ ನಡೆಸಿತ್ತು. ಆದರೂ ಕಳೆದ ಬಾರಿ ಕ್ಯೂರಿಯಾಸಿಟಿ ನೌಕೆಯನ್ನ 2012ರಲ್ಲಿ ಮಂಗಳನ ಅಂಗಳದ ಗೇಲ್ ಕ್ರಾಟರ್ನಲ್ಲಿ ಇಳಿಸಿತ್ತು ನಾಸಾ. ಈಗ ಪರ್ಸೆವರೆನ್ಸ್ ರೋವರ್ ಅನ್ನ ಇಳಿಸಿರುವ ಜೆಜೆರೋ ಕ್ರೇಟರ್ನಲ್ಲಿ ಸರೋವರದ ಪರೀಕ್ಷೆಗೆ ಸಾಕಷ್ಟು ಸಿದ್ಧತೆಗಳನ್ನು ಕೂಡ ನಡೆಸಿತ್ತು. ಈ ಬಾರಿ ರೋವರ್ ಅನ್ನ ಇಳಿಸೋದಕ್ಕಾಗಿ ಜೆಜೆರೋ ಕ್ರೇಟರ್ನ 28 ಮೈಲಿಯ ಸುತ್ತಳತೆಯನ್ನ ಗುರುತು ಮಾಡಿಕೊಳ್ಳಲಾಗಿತ್ತು. ಆದರೆ ಪರ್ಸೆವರೆನ್ಸ್ ನಾಸಾ ಗುರುತಿಸಿದ್ದ ಜಾಗದಿಂದ ಕೇವಲ 5 ಕಿಲೋಮೀಟರ್ನಷ್ಟು ದೂರದಲ್ಲೇ ಇಳಿದಿರೋದ್ರಿಂದ ವಿಜ್ಞಾನಿಗಳು ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೆ ನೋಡಿದ್ರೆ ಇದು ಇನ್ನೂ ಬೇಗ ಮಂಗಳನ ಅಂಗಳವನ್ನು ತಲುಪಬೇಕಾಗಿತ್ತು. ಆದರೆ ಇಲ್ಲಿನ ವಾತಾವರಣದ ಬದಲಾವಣೆಯಿಂದಾಗಿ ರೋವರ್ ಮಂಗಳನನ್ನು ತಲುಪೋದು ಸ್ವಲ್ಪ ವಿಳಂಬವಾಗಿದೆ ಅಂತ
ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಈ ಬಗ್ಗೆ ಮಾಧ್ಯಮಗಳೊಂದಿಗೆ ಮಾಹಿತಿಯನ್ನ ಹಂಚಿಕೊಂಡಿರುವ ನಾಸಾ ವಿಜ್ಞಾನಿಗಳು ರೋವರ್ ಮಂಗಳನ ಅಂಗಳಕ್ಕೆ ಇಳಿಯುವ ಆ 7 ನಿಮಿಷಗಳು ಅತ್ಯಂತ ಭಯಾನಕವಾಗಿದ್ವು ಅಂತ ತಿಳಿಸಿದ್ದಾರೆ. ಅಂದ್ರೆ ಪರ್ಸೆವರೆನ್ಸ್ ಮಂಗಳನ ವಾತಾವರಣದಿಂದ ನೆಲವನ್ನ ಮುಟ್ಟುವ ಆ ಸಮಯದಲ್ಲಿ ಏನು ಬೇಕಾದರೂ ಸಂಭವಿಸಬಹುದಾದ ಅಪಾಯ ಇತ್ತು. ನಮ್ಮ ಚಂದ್ರಯಾನದಲ್ಲಾದ ಹಾಗೆ ಅದು ಅಲ್ಲಿನ ನೆಲಕ್ಕೆ ಸಾಫ್ಟ್ ಲ್ಯಾಂಡಿಂಗ್ ಆಗದೆ ಅಪ್ಪಳಿಸಿ ಬಿಡೋ ಸಾಧ್ಯತೆಗಳಿದ್ವು ಮತ್ತು ನಿಗದಿತ ಪ್ರದೇಶದಲ್ಲದೆ ಬೇರೆಲ್ಲೋ ಲ್ಯಾಂಡ್ ಆಗಬಹುದಾದ ಸಾಧ್ಯತೆಗಳು ಕೂಡ ಇದ್ವು. ಹೀಗೆ ಸಾಕಷ್ಟು ಕಾರಣಗಳು ವಿಜ್ಞಾನಿಗಳನ್ನ ಆ 7 ನಿಮಿಷಗಳ ಕಾಲ ಅಂದ್ರೆ ಆ ರೋವರ್ ಅಲ್ಲಿನ ನೆಲವನ್ನ ತಾಕುವವರೆಗೆ ಅತ್ಯಂತ ಆತಂಕದಲ್ಲಿಟ್ಟಿತ್ತು. ಒಮ್ಮೆ ಅದಲ್ಲಿ ನಿಗದಿತ ಸ್ಥಳದಲ್ಲಿ ಸೇಫ್ ಆಗಿ ಲ್ಯಾಂಡ್ ಆದ ಮೇಲೆನೆ ವಿಜ್ಞಾನಿಗಳು ನಿಟ್ಟುಸಿರು ಬಿಟ್ಟಿತ್ತು. ಸ್ನೇಹಿತರೆ, ಈ ಮಂಗಳಯಾನ ಅನ್ನೋದು ಜಗತ್ತಿನ ಬಲಿಷ್ಠ ರಾಷ್ಟ್ರಗಳ ಕನಸು. ಈ ಹಿಂದೆ ಸೋವಿಯತ್ ಯೂನಿಯನ್ ಈ ಸಾಹಸವನ್ನು ಮಾಡಿತ್ತು. ಆ ನಂತರದಲ್ಲಿ ಅಮೆರಿಕ ಕೂಡ ಮಂಗಳನ ಮೇಲೆ ತನ್ನ ಬಾವುಟವನ್ನು ನೆಟ್ಟಿತ್ತು. ವಿಚಿತ್ರ ಅಂದ್ರೆ ಸೋವಿಯತ್ ಯೂನಿಯನ್ ಇದ್ದಾಗ ಮಾಡಿದ್ದ ಬಾಹ್ಯಾಕಾಶ ಸಾಧನೆಗಳನ್ನ ಈಗ ರಷ್ಯಾದ ಕೈಲಿ ಕೂಡ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅನ್ನೋದು. ಇನ್ನು ಮಂಗಳನನ್ನು ತಲುಪೋದಕ್ಕೆ ಚೀನಾ, UAE ಹಾಗೂ ಯುರೋಪಿಯನ್ ಯೂನಿಯನ್ಗಳು ಕೂಡ ಒಂದೊಂದು ನೌಕೆಯನ್ನ ಈಗಾಗಲೇ ಕಳುಹಿಸಿಕೊಟ್ಟಿವೆ. ಅವುಗಳ ಭವಿಷ್ಯ ಏನಾಗುತ್ತೆ ಅನ್ನೋ ಬಗ್ಗೆ ಕಾದು ನೋಡಬೇಕಾಗಿದೆ. ಇನ್ನು ಹಾಗೆ ನೋಡಿದ್ರೆ ಅಮೆರಿಕ ಮಂಗಳಯಾನವನ್ನು ಪ್ರಾರಂಭ ಮಾಡಿದ್ದು 1993ರಲ್ಲಿ. ಅವತ್ತಿಗೆ ನಾಸಾ 4 ಗುರಿಗಳನ್ನು ಇಟ್ಕೊಂಡಿತ್ತು. ಮೊದಲಿಗೆ ಮಂಗಳನ ಅಂಗಳವನ್ನು ತಲುಪಿ ಅಲ್ಲಿ ಯಾವುದಾದ್ರೂ ಜೀವಿ ಇತ್ತ ಅನ್ನೋದನ್ನ ಪತ್ತೆ ಮಾಡೋದು. ಎರಡನೆಯದು ಮಂಗಳನ ವಾತಾವರಣವನ್ನು ಪರಿಶೀಲನೆ ಮಾಡೋದು. ಮೂರನೆಯದಾಗಿ ಮಂಗಳನ ಭೌಗೋಳಿಕ ಅನ್ವೇಷಣೆ ಮಾಡೋದು ಮತ್ತು ನಾಲ್ಕನೆಯದಾಗಿ ಮಂಗಳನಲ್ಲಿಗೆ ಮನುಷ್ಯನನ್ನ ಕಳುಹಿಸೋದು. ಇವು ನಾಸಾದ ಗುರಿಗಳು. ಈಗ ನಾಸಾ ಸದ್ಯಕ್ಕೆ 2 ಹಂತಗಳನ್ನ ಯಶಸ್ವಿಯಾಗಿ ದಾಟಿದೆ. ಈಗ 3ನೇ ಹಂತದಲ್ಲಿ ಪರ್ಸೆವರೆನ್ಸ್ ರೋವರ್ ಬಂದು ನಿಂತಿದೆ. ಈ ನೌಕೆ ಅಲ್ಲಿನ ಜೀವಕಣಗಳ ಬಗ್ಗೆ ಅಧ್ಯಯನ ನಡೆಸೋದ್ರ ಜೊತೆಗೆ ಅಲ್ಲಿನ ಭೌಗೋಳಿಕ ಅಧ್ಯಯನವನ್ನು ಕೂಡ ಮಾಡುತ್ತೆ. ಸ್ನೇಹಿತರೆ, ಇದು ಮಂಗಳನ ಕುರಿತಾಗಿ ನಾಸಾದ 10ನೆಯ ಕಾರ್ಯಾಚರಣೆ. ಈ ಹಿಂದೆ ನಡೆಸಿದ 9 ಮಿಷನ್ಗಳ ಪೈಕಿ 2 ಮಿಷನ್ಗಳಲ್ಲಿ ಮಾತ್ರ ನಾಸಾ ಸೋತು ಹೋಗಿದೆ. ಉಳಿದ ಹಾಗೆ ಅದು ತನ್ನ ಕಾರ್ಯದಲ್ಲಿ ಯಶಸ್ಸನ್ನ ಗಳಿಸಿದೆ. ಹೀಗಾಗಿ ಈ ಬಾರಿ ಕೂಡ ನಾಸಾದ ವಿಜ್ಞಾನಿಗಳಲ್ಲಿ ಯಶಸ್ಸನ್ನ ಕಾಣುವ ಉತ್ಸಾಹ ಕಂಡು ಬರ್ತಾ ಇದೆ. ಗೆಳೆಯರೆ, ಭಾರತ ಕೂಡ ಮಂಗಳಯಾನ ಕಾರ್ಯಕ್ರಮ ಮಾಡಿದ್ದು ಯಶಸ್ವಿಯಾಗಿ ಮಂಗಳನ ಕಕ್ಷೆಗೆ ತನ್ನ ಉಪಗ್ರಹವನ್ನು ತಲುಪಿಸಿದೆ. 2013ರಲ್ಲಿ ಶುರುವಾದ ಈ ಕಾರ್ಯಕ್ರಮ 2014ರಲ್ಲಿ ಯಶಸ್ವಿಯಾಯಿತು. ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಮಂಗಳಯಾನ ಮಾಡಿ ಮುಗಿಸಿರುವ ಇಸ್ರೋ ಮುಂದಿನ ದಿನಗಳಲ್ಲಿ ಮಂಗಳನ ಅಂಗಳಕ್ಕೆ ತನ್ನ ನೌಕೆಯನ್ನ ಇಳಿಸುವ ಸಾಹಸಕ್ಕೆ ಖಂಡಿತ ಕೈ ಹಾಕುವ ವಿಶ್ವಾಸವನ್ನು ಹೊಂದಿದೆ. ಸದ್ಯಕ್ಕೆ ಮಂಗಳನ ಅಂಗಳಕ್ಕೆ ಕಾಲಿಡೋದಕ್ಕೆ 4 ರಾಷ್ಟ್ರಗಳು ಮಾತ್ರವೇ ರೇಸಲ್ಲಿದ್ದು ಭಾರತ ಮತ್ತು ರಷ್ಯಾ ಯಾವಾಗ ಬೇಕಿದ್ರೂ ಈ ರೇಸ್ಗೆ ಸೇರಿಕೊಳ್ಳಬಹುದು ಅಂತ ಹೇಳಲಾಗ್ತಾ ಇದೆ. ಒಟ್ಟಲ್ಲಿ ನಾಸಾದ ಈ ಬಹುದೊಡ್ಡ ಯಶಸ್ಸು ಮಂಗಳನ ಬಗ್ಗೆ ಇರುವ ಒಂದಷ್ಟು ಕುತೂಹಲಗಳಿಗೆ ತೆರೆ ಎಳೆಯುವ ಸಾಧ್ಯತೆ ಇದೆ. ಗೆಳೆಯರೆ, ಇದು ನಾಸಾ ಕೈಗೊಂಡಿರುವ ಮಂಗಳಯಾನದ ಕುರಿತಾದ ಸಂಕ್ಷಿಪ್ತ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ಜೊತೆಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.